ವೀಕ್ಷಕರೇ, ಬೆಂಗಳೂರಿನಲ್ಲಿ ದಿನಕ್ಕೊಂದು ಅವಘಡ. ನಿನ್ನೆ ಸಿಲಿಂಡರ್ ಸ್ಫೋಟ ಆಗಿತ್ತು, ಇವತ್ತು ಅಗ್ನಿ ದುರಂತ ಆಗಿದೆ. ನಗರ್ತಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆಗೆ ಬೆಂಕಿ ಬಿದ್ದಿದೆ. ನಿನ್ನೆ ಅವಘಡದಲ್ಲಿ ಒಬ್ಬ ಕಾರ್ಮಿಕ ಒಬ್ಬ ಬಾಲಕ ತನ್ನ ಜೀವ ಕಳ್ಕೊಂಡಿದ್ದು, ಇವತ್ತಿನ ಅಗ್ನಿ ಅವಘಡದಲ್ಲಿ ಒಬ್ಬ ಕಾರ್ಮಿಕ ಸಜೀವ ದಹನ ಆಗಿದ್ದಾನೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿರೋ ಶಂಕೆ ಇದ್ದು ಒಟ್ಟು 5 ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿದೆ. ಮೊದಲ ಮಹಡಿಯಲ್ಲಿ 3 ಜನ ಸಿಲುಕಿರೋ ಶಂಕೆ ಇದೆ. ಮೊದಲ ಮಹಡಿಯಲ್ಲಿ ಕಾರ್ಯಾಚರಣೆ ಕಸರತ್ತು ನಡೆಸ್ತಾ ಇದ್ದಾರೆ. ಬೆಂಕಿ ಆರಿಸಿದ ಮೇಲೆ ಸಾವಿನ ನಿಖರ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬ ಕಾರ್ಮಿಕ ಸಜೀವ ದಹನ ಆಗಿದ್ದಾನೆ. ಬೆಂಕಿ ಯಾವ ರೀತಿ ಧಗಧಗಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ನಗರ್ತಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಈ ಅವಘಡದಲ್ಲಿ ಒಬ್ಬ ಕಾರ್ಮಿಕ ಈಗಾಗಲೇ ಸಜೀವ ದಹನ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ನಗರ್ತಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ, ಈ ಪ್ಲಾಸ್ಟಿಕ್ ಮ್ಯಾಟ್ಗಳನ್ನ ಮಾರಾಟ ಮಾಡೋ ಮಳಿಗೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕೆನ್ನಾಲಿಗೆ ಯಾವ ರೀತಿ ಸುತ್ತುವರೆದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್, ಒಬ್ಬ ಕಾರ್ಮಿಕ ಸಜೀವ ದಹನ ಆಗಿದ್ದು ಮೃತದೇಹ ತಗೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ಸಾವಿನ ನಿಖರತೆ ಇನ್ನೂ ಇಲ್ಲ. ಸಾವಿನ ಬಗ್ಗೆ ಇನ್ನೂ ನಿಖರತೆ ಇಲ್ಲ. ಎಷ್ಟು ಜನ ಸಿಲುಕೊಂಡಿದ್ದಾರೆ, ಎಷ್ಟು ಜನ ಅಲ್ಲಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೊದಲನೇ ಮಹಡಿಯಲ್ಲಿ 3 ಜನ ಸಿಲುಕೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕು. ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಸಿಲುಕೊಂಡಿರೋರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡೋ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಬ್ಬ ಕಾರ್ಮಿಕರ ಸಾವಾಗಿದ್ದು ಅವರ ಮೃತದೇಹ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. 3 ಜನ ಮೊದಲ ಮಹಡಿಯಲ್ಲಿ ಸಿಲುಕೊಂಡಿದ್ದಾರೆ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಸಿಲಿಂಡರ್ ಸ್ಫೋಟದಿಂದ ಒಬ್ಬ ಬಾಲಕ ಮೃತಪಟ್ಟಿದ್ದು, 7-8 ಜನ ತೀವ್ರವಾಗಿ ಗಾಯಗೊಂಡಿದ್ದನ್ನ ನೀವಿಲ್ಲಿ ನೆನಪಿಸ್ಕೊಳ್ಬಹುದು. ಮನೆಗಳು ಧ್ವಂಸವಾಗಿ ಹೋಗಿದ್ವು. ಸುತ್ತಮುತ್ತ ಇದ್ದ ಒಂದು 10 ಮನೆಗಳು ಧ್ವಂಸ ಆಗೋಗಿದ್ವು. ಇವತ್ತು ಬೆಳ್ಳಂಬೆಳಗ್ಗೆ ಮತ್ತೊಂದು ಅವಘಡ ನಡೆದಿದೆ. ನಗರ್ತಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಕಾರ್ಯಾಚರಣೆ ಮುಂದುವರೆದಿದೆ. ಒಬ್ಬ ಕಾರ್ಮಿಕ ಸಾವಿಗೀಡಾಗಿದ್ದು 3 ಜನ ಸಿಲುಕಿರೋ ಶಂಕೆ ಇದೆ. ಒಬ್ಬ ಮಹಿಳೆ, ಇನ್ನು 2 ಮಕ್ಕಳು ಇರುವ ಶಂಕೆ ಇದೆ. ಅವಘಡದಲ್ಲಿ ಬಹುತೇಕ ಸುಟ್ಟು ಕರಕಲಾಗಿದೆ ಆ ಮಳಿಗೆ. ನೀವು ಬೆಂಕಿ ಯಾವ ರೀತಿ ಹೊತ್ಕೊಂಡಿದೆ, ಯಾವ ರೀತಿ ಧಗಧಗಿಸ್ತಾ ಇದೆ ಅನ್ನೋದನ್ನ ನೀವು ಆಲ್ರೆಡಿ ನೋಡಿದ್ರಿ. ರಾಜಸ್ಥಾನ ಮೂಲದ ಮದನ್ ಸಿಂಗ್ ಅನ್ನೋ ವ್ಯಕ್ತಿ ಸಾವಿಗೀಡಾಗಿದ್ದಾರೆ. 3ನೇ ಮಹಡಿಯಲ್ಲಿದ್ದ ಮದನ್ ಸಿಂಗ್ ಕುಟುಂಬ. ಒಳಗೆ ಇರೋರು ಬದುಕುಳಿದಿರೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೆಂಕಿ ಆ ರೀತಿ ಹೊತ್ಕೊಂಡಿದೆ. 3 ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು, ಮೃತ ಮದನ್ ಕುಟುಂಬ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಬೆಂಕಿ ನಂದಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಬೆಂಕಿ ಕೆನ್ನಾಲಿಗೆ ಯಾವ ರೀತಿ ಹೊತ್ಕೊಂಡಿದೆ ನೋಡ್ತಾ ಇದ್ದೀರಿ. ಹತ್ರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈ ರೀತಿ ಬೆಂಕಿ ಧಗಧಗಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಮೇಲೆ ಇರೋರು ಉಳಿದಿರುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಮೇಲಿನ ಮಹಡಿಯಲ್ಲಿ ಮದನ್ ಸಿಂಗ್ ಕುಟುಂಬ ವಾಸವಾಗಿತ್ತು. ಈಗ ಮಹಿಳೆ ಮತ್ತು 2 ಮಕ್ಕಳು ಸಿಲುಕೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಆದ್ರೆ ಈ ಬೆಂಕಿಯ ಕೆನ್ನಾಲಿಗೆ ನೋಡ್ತಾ ಇರೋರು ಉಳಿದಿರುವ ಸಾಧ್ಯತೆ ಬಹಳ ಕಮ್ಮಿ ಅಂತ ಅಂತಿದ್ದಾರೆ. ಆದ್ರೆ ಉಳಿಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಮಹಿಳೆ ಮತ್ತು 2 ಮಕ್ಕಳು, ಮದನ್ ಸಿಂಗ್ ಕುಟುಂಬ ಇಲ್ಲಿ ಕೆಲಸ ಮಾಡ್ಕೊಂಡಿತ್ತು. ಪ್ಲಾಸ್ಟಿಕ್ ಮಳಿಗೆ ಬೆಂಕಿ ಹೊತ್ಕೊಂಡು ಯಾವ ರೀತಿ ಧಗಧಗಿಸ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ರಾಜಸ್ಥಾನ ಮೂಲದ ಮದನ್ ಸಿಂಗ್ ಸಾವಿಗೀಡಾಗಿದ್ದು, 3ನೇ ಮಹಡಿಯಲ್ಲಿ ಮದನ್ ಸಿಂಗ್ ಕುಟುಂಬ ಇತ್ತು. ಇನ್ನು ಒಳಗೆ ಇರೋರು ಬದುಕುಳಿದಿರುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಸ್ಥಳದಿಂದ ಕಿರಣ್, ಬೆಂಕಿ ಕೆನ್ನಾಲಿಗೆ ನೋಡ್ತಾ ಇದ್ರೆ ಮೇಲಗಡೆ ಆ ಮಹಡಿಯಲ್ಲಿ ಇರೋರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಆತಂಕ ಖಂಡಿತ ಆಗತ್ತೆ. ಒಬ್ಬ ಮಹಿಳೆ 2 ಮಕ್ಕಳು ಸಿಲುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಇಂದಾನೇ ಈ ಘಟನೆ ನಡೆದಿದ್ಯಾ? ಅಂಡ್ ಆ 3 ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ?
ಖಂಡಿತವನ್ನ ಬೆಂಗಳೂರಿನ ನಗರದ ಬಳಿ ಇರ್ತಕ್ಕಂಥ ಅಂಗಡಿಯಲ್ಲಿ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಬೆಂಕಿ ಸುಮಾರು 3:30ಕ್ಕೆ ಬೆಳಗಿನ ಜಾವ ಬೀಳುತ್ತೆ. ಸುಮಾರು 5 ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿ ನಂದಿಸೋ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ 9 ಗಂಟೆ ಕಳೀತಾ ಇದೆ, ಆದ್ರೂ ಸಹ ಬೆಂಕಿ ಇನ್ನೂ ತಹಬದಿಗೆ ಬರ್ತಾ ಇಲ್ಲ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಬರ್ತಾ ಇದ್ದಾರೆ. ಮುಖ್ಯವಾಗಿ ರಾಜಸ್ಥಾನದ ಮೂಲದ ಮದನ್ ಸಿಂಗ್ ಕುಟುಂಬ ಇಲ್ಲೇ ಸಹ ವಾಸವಾಗಿದ್ರು, ಕಂಬಿ ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ರು. ಮೇಲ್ಗಡೆ ಏನಿದೆ ಆ ಕುಟುಂಬ ಏನಿದೆ ವಾಸ ಮಾಡ್ತಾ ಇದ್ರು, ಕೆಳಗಡೆ ಪ್ಲಾಸ್ಟಿಕ್ ಅಂಗಡಿ ಇತ್ತು. ಅದರಲ್ಲಿ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಏನ್ ಅಂಗಡಿ ಇದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಕಿ ಬೀಳುತ್ತೆ. ಹೀಗಾಗಿ ಬೆಂಕಿ ಬಿದ್ದ ಪರಿಣಾಮ ಇಡೀ ಕಟ್ಟಡ ಆವರಿಸಿರ್ತಕ್ಕಂಥದ್ದು. ಮೇಲ್ಗಡೆ ಬಾಡಿಗೆ ಮನೆಯಲ್ಲಿ ಅವರು ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಇಡೀ ಕುಟುಂಬ ಏನು 4 ಮಂದಿ ಏನಿದ್ದಾರೆ, ಮದನ್ ಸಿಂಗು, ಅವರ ಪತ್ನಿ ಮತ್ತೆ ಎಲ್ಲ ಅವರ 2 ಮಕ್ಕಳು ಸಹ ಎಲ್ಲರೂ ಸಹ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟು 4 ಮಂದಿ ಇದ್ರು ಮನೆಯಲ್ಲಿ ಮಾಹಿತಿ ಇದೆ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಸಹ ಈಗಾಗಲೇ 1 ಬಾಡಿ ಮದನ್ ಸಿಂಗ್ ಬಾಡಿ ಸಹ ಹೊರಗಡೆ ತೆಗೆದಿದ್ದಾರೆ. ಇನ್ನು ಉಳಿದಂತೆ ಇನ್ನು 3 ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಇಡೀ ಕಟ್ಟಡಕ್ಕೆ ಒಳಗಡೆ ಹೋಗೋದಕ್ಕೂ ಸಹ ಅಗ್ನಿಶಾಮಕ ಸಿಬ್ಬಂದಿಗೆ ಆಗ್ತಾ ಇಲ್ಲ. ಇಡೀ ಕಟ್ಟಡ ಚಿಕ್ಕದಾಗಿರೋದ್ರಿಂದ ಮೆಟ್ಲುಗಳಿದಾವೆ, ಅಲ್ಲಿಂದ ಒಳಗಡೆ ಹೋಗಿ ಬೆಂಕಿ ನಂದಿಸಲು ಸಾಧ್ಯ ಆಗ್ತಾ ಇಲ್ಲ. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, 3 ಫ್ಲೋರ್ ಮನೆ ಏನಿದೆ ಸಂಪೂರ್ಣವಾಗಿ ಈಗ ಬೆಂಕಿ ಆವರಿಸಿರ್ತಕ್ಕಂಥದ್ದು, ಹೊಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕ್ಸಿಜನ್ ಹಾಕೊಂಡು ಸಿಬ್ಬಂದಿ ಏನಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಒಳಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೂ ಸಹ ಆಗ್ತಾ ಇಲ್ಲ. ಈಗ ಸ್ಥಳಕ್ಕೆ ಅಲ್ಸೂರ್ ಗೇಟ್ ಪೊಲೀಸರು, ಕೇಂದ್ರ ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ಅಕ್ಷಯ್ ಮಚೀಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ನೀವು ಆಕ್ಸಿಜನ್ ಹಾಕೊಂಡು ಸಿಬ್ಬಂದಿ ಏನಿದ್ದಾರೆ ಅವರು ಕಾರ್ಯಾಚರಣೆ ನಡೆಸಿ ಬರ್ತಾ ಇರ್ತಕ್ಕಂಥ ದೃಶ್ಯ ಕೂಡ ನೋಡ್ಬೋದು. ಈ ಆಕ್ಸಿಜನ್ ನ ಬಳಸಿ ಒಳಗಡೆ ಹೋಗಿ ಅಲ್ಲಿ ಅವರು ಫೈರ್ ಅನ್ನ ತಹಬದಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. 4 ಮಂದಿ ಸಹ ಮೃತಪಟ್ಟಿರೋ ಶಂಕೆ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗಾಗಲೇ ಈ ಚಿಕ್ಕ ರೋಡ್ ಏನಿದೆ ಇಲ್ಲಿ ಯಾರು ಸಹ ಓಡಾಡೋದಕ್ಕೆ ಆಗೋದಿಲ್ಲ, ಅಗ್ನಿಶಾಮಕ ವಾಹನಗಳು ಸಹ ಬರೋದಿಲ್ಲ ಆಗೋದಿಲ್ಲ. ಇಲ್ಲಿ ಕಾರ್ಯಾಚರಣೆಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಸಣ್ಣ ಪುಟ್ಟ ಏರಿಯಾ, ಚಿಕ್ಕದಾಗಿರ್ತಕ್ಕಂಥ ರೋಡ್ಗಳಿರ್ತಕ್ಕಂಥದ್ದು. ಮೇನ್ ರೋಡ್ ಇಂದ ಅಗ್ನಿಶಾಮಕ ಸಿಬ್ಬಂದಿ ಏನು ಪೈಪ್ ಗಳನ್ನ ಹಾಕೊಂಡು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇಂದ ಪೈಪ್ ಗಳನ್ನ ಅಳವಡಿಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಒಳಗಡೆ ಈ ಕಟ್ಟಡ ಇರ್ತಕ್ಕಂಥದ್ದು. ಹೀಗಾಗಿ ಕಾರ್ಯಾಚರಣೆಗೆ ವಿಳಂಬ ಆಗ್ತಾ ಇದೆ. 3-4 ಪೈಪ್ ಗಳನ್ನ ಹಾಕೊಂಡು ಅಗ್ನಿಶಾಮಕ ಸಿಬ್ಬಂದಿ ಮೇನ್ ರೋಡ್ ನಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಪೊಲೀಸರು ಸಹ ಒಳಗಡೆ ಬಿಡ್ತಾ ಇಲ್ಲ, ನಮ್ಮನ್ನ ಇಲ್ಲೇ ಸಹ ತಡೆದಿದ್ದಾರೆ. ಹೀಗಾಗಿ ಕಟ್ಟಡ ಏನಿದೆ 3 ಅಂತಸ್ತಿನ ಕಟ್ಟಡ, ಅದು ಸಂಪೂರ್ಣವಾಗಿ ಏನ್ ಪ್ಲಾಸ್ಟಿಕ್ ಇದ್ದಿದ್ರಿಂದ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ, ಪ್ಲಾಸ್ಟಿಕ್ ಉರಿತಲೇ ಇದೆ. ಇನ್ನೂ ಸಹ ಸಂಪೂರ್ಣ ಇಡೀ ಕಟ್ಟಡ ಆವರಿಸಿರ್ತಕ್ಕಂಥದ್ದು, ಅಕ್ಕಪಕ್ಕ ಕಟ್ಟಡಗಳಿಗೂ ಸಹ ಆವರಿಸೋ ಸಾಧ್ಯತೆ ಇದೆ. ಹೀಗಾಗಿ ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. ಮದನ್ ಸಿಂಗ್ ಕುಟುಂಬ ಏನ್ 4 ಸಹ ಮೃತಪಟ್ಟಿರೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಮದನ್ ಸಿಂಗ್ ಬಾಡಿ ಮಾತ್ರ ಸಿಕ್ಕಿರ್ತಕ್ಕಂಥದ್ದು, ಅದನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದರೆ. ಇದೇನಿದೆ ನಗರದ ಪೇಟೆ ಆಗಿರ್ಬೋದು, ಅಲ್ಸೂರ್ ಗೇಟ್ ಸುತ್ತಮುತ್ತ, ಧರ್ಮರಾಯ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ತುಂಬಾ ಕನ್ಸಿಸ್ಟೆಡ್ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೂ ಆಗ್ತಾ ಇಲ್ಲ. ಚಿಕ್ಕ ಚಿಕ್ಕ ಮೆಟ್ಲುಗಳಿರೋದ್ರಿಂದ ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ಆ ಪೈಪ್ ಅನ್ನ ಎಳ್ಕೊಂಡೋಗಿ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಬೆಂಕಿಯನ್ನ ನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕಿಟಕಿಗಳನ್ನ ಒಡೆಯೋದಕ್ಕೆ ರೆಡಿ ಮಾಡ್ಕೊಂತಾ ಇದ್ದಾರೆ. ಕಿಟಕಿಯನ್ನ ಒಡೆದು ಮನೆಯ ಕಿಟಕಿಯಿಂದ ನೀರನ್ನ ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಆದ್ರೂ ಸಹ ಸಾಧ್ಯ ಆಗ್ತಾ ಇಲ್ಲ. ಕಾರ್ಯಾಚರಣೆ ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ಸುಮಾರು 4 ಮಂದಿ ಏನು ಮದನ್ ಸಿಂಗ್, ರಾಜಸ್ಥಾನ ಮೂಲದ ಮದನ್ ಸಿಂಗ್ ಮತ್ತೆ ಅವರ ಹೆಂಡತಿ ಮತ್ತೆ 2 ಮಕ್ಕಳು ಒಳಗಡೆನೆ ಸಹ ಸಜೀವವಾಗಿ ದಹನ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸಹ ಡಿಸಿಪಿ ಏನ್ ಕೇಂದ್ರ ವಿಭಾಗ ಡಿಸಿಪಿ ಮಚೀಂದ್ರ ಕೂಡ ಸ್ಥಳಕ್ಕೆ ಬಂದಿದ್ರೆ ಪೊಲೀಸ್ ಇನ್ ಕೆಲವೇ ನಿಮಿಷಗಳಲ್ಲಿ ಕನ್ಫರ್ಮ್ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಯಾರು ಸಹ ಉಳಿದಿಲ್ಲ, ದಟ್ಟ ಹೊಗೆ ಆವರಿಸಿದೆ. ಇಡೀ ಬಾಡಿಗಳನ್ನ ನೋಡ್ತಾ ಇದ್ರೆ ಸುಟ್ಟು ಕರಕಲಾಗಿದ್ದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. 1 ಬಾಡಿ ಈಗ ಐಡೆಂಟಿಫೈ ಆಗಿದೆ, ಉಳಿದಂತೆ ಮದನ್ ಸಿಂಗ್ ಬಾಡಿ ಮಾತ್ರ ಐಡೆಂಟಿಫೈ ಆಗಿರ್ತಕ್ಕಂಥದ್ದು. ಉಳಿದಂತೆ ಇತರ ಬಾಡಿಗಳು ಸಿಗ್ಬೇಕಿದೆ, ಮತ್ತೆ ಅವರ ಬಾಡಿಗಳನ್ನು ಸಹ ಐಡೆಂಟಿಫೈ ಮಾಡಬೇಕಿದೆ. ಭಾವನಾ, ಆ ಬಿಲ್ಡಿಂಗ್ ನಲ್ಲಿ ಸುಮಾರು ಎಷ್ಟು ಜನ ವಾಸ ಆಗಿದ್ರು? ಮದನ್ ಸಿಂಗ್ ಅಂಡ್ ಫ್ಯಾಮಿಲಿ ಗೊತ್ತಾಗಿದೆ, ಆದ್ರೆ 3 ಮಹಡಿಯ ಕಟ್ಟಡದಲ್ಲಿ ಎಷ್ಟು ಜನ ವಾಸವಾಗಿದ್ರು, ಯಾರ್ಯಾರು ಇದ್ರು, ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ ಸಿಗ್ತಾ ಇದೆಯಾ? ಬರೀ ಮದನ್ ಸಿಂಗ್ ಅಂಡ್ ಫ್ಯಾಮಿಲಿ ಬಗ್ಗೆ ಇವಾಗ ಮಾಹಿತಿ ಸಿಗ್ತಾ ಇದೆ. ಬರೀ ಅಂಗಡಿಗಳಿದ್ದಿದ್ದ ಅಥವಾ ಮನೆಗಳು ಇದ್ವಾ? ಏನ್ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ?
ಇಲ್ಲಿ ಏನಂದ್ರೆ ಎಲ್ಲಾ ಕಡೆ ನಗರದ ಪೇಟೆ ಏನ್ ಸುತ್ತಮುತ್ತ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಎಲ್ಲಾ ಮನೆಗಳೇನಿದಾವೆ ಆ ಮನೆಗಳ ಕೆಳಗಡೆ ಅಂಗಡಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಅಂಗಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕೆಳಗಡೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ಇರ್ತಕ್ಕಂಥದ್ದು. ಅದ್ರ ಮೇಲೆ 2 ಫ್ಲೋರ್ 3 ಫ್ಲೋರ್ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆ ಮನೆಗಳಲ್ಲಿ ಏನ್ ಕಂಬಿ ಕಟ್ಟ ಕೆಲಸದಲ್ಲಿ ಇದ್ದಂತಹ ಮದನ್ ಸಿಂಗ್ ಕುಟುಂಬ ಅಲ್ಲಿ ವಾಸವಾಗಿದ್ರು. ಕೆಲವು 2-3 ಫ್ಯಾಮಿಲಿ ಕೂಡ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. 3 ಫ್ಲೋರ್ ನಲ್ಲಿ ಏನಿದ್ದಾರೆ ಆ ಮನೆಯಲ್ಲಿ 2-3 ಫ್ಯಾಮಿಲಿ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಮದನ್ ಸಿಂಗ್ ಬಗ್ಗೆ ಸಹ ಮಾಹಿತಿ ಸಿಕ್ಕಿದೆ. ಉಳಿದಂತೆ ಯಾರ ಬಗ್ಗೆನೂ ಸಹ ಇನ್ನೂ ಸಹ ಮಾಹಿತಿ ಸಿಕ್ಕಿಲ್ಲ. ಈ ಕಟ್ಟಡಗಳೇನಿದಾವೆ ಕನ್ಸಿಸ್ಟೆಡ್ ಕಟ್ಟಡ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಕಾರ್ಯಾಚರಣೆಗೆ. ಮದನ್ ಸಿಂಗ್ ಕುಟುಂಬದ ಬಗ್ಗೆ ಸಹ ಮಾಹಿತಿ ಸಿಗ್ತಾ ಇದೆ. ಫಸ್ಟ್ ಫ್ಲೋರ್ ನಲ್ಲಿ ಅವರಿದ್ರು, ಸೆಕೆಂಡ್ ಫ್ಲೋರ್ 3rd ಫ್ಲೋರ್ ಅಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ಮಾಹಿತಿ ಸ್ಥಳೀಯರಿಂದ ಸಹ ಮಾಹಿತಿ ಪಡೆದುಕೊಂತ ಇದ್ದಾರೆ. ಹಲ್ಸೂರ್ ಗೇಟ್ ಪೊಲೀಸರು ಏನಿದ್ದಾರೆ ಸ್ಥಳದಲ್ಲೇ ಇರ್ತಕ್ಕಂಥದ್ದು. ಯಾರಾದ್ರೂ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ರ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ತೆಗೆದುಕೊಂತ ಇದ್ದಾರೆ. ಇನ್ನೂ ಸಹ ಕಾರ್ಯಾಚರಣೆ ನಡೀತಿದೆ. ಹೊಗೆ ಆವರಿಸಿರ್ತಕ್ಕಂಥದ್ದು, ಏನ್ ಚಿಕ್ಕ ಚಿಕ್ಕ ರೋಡ್ಗಳು ಇರ್ತಕ್ಕಂಥದ್ದು. ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪ್ಲಾಸ್ಟಿಕ್ ಏನಿದೆ ಅದು ಹೊತ್ತಿ ಉರಿತಾ ಇರ್ತಕ್ಕಂಥದ್ದು. ಅದನ್ನ ತಹಬದಿಗೆ ಬೆಂಕಿಯನ್ನ ಆರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಪ್ಲಾಸ್ಟಿಕ್ ಇಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಎಲ್ಲ ಮಾಸ್ಕ್ ಗಳನ್ನ ಹಾಕೊಂಡು ಆಕ್ಸಿಜನ್ ಹಾಕೊಂಡು ಆಕ್ಸಿಜನ್ ಸಿಲಿಂಡರ್ ಗಳನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು ತಂದಿಟ್ಕೊಂಡಿರ್ತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿ 4-5 ವಾಹನಗಳೇನಿದಾವೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಸ್ಟ್ರೆಚರ್ ಕೂಡ ತಂದಿದ್ದಾರೆ. ಆ ಬಾಡಿ ಏನಾದ್ರೂ ಸಿಕ್ಕಿದ್ರೆ ಸ್ಟ್ರೆಚರ್ ಅಲ್ಲಿ ಹಾಕೊಂಡು ಹೋಗೋದಕ್ಕೆ ತಂದಿದ್ದಾರೆ. ಈಗಾಗಲೇ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಆಂಬುಲೆನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ 1 ಬಾಡಿಯನ್ನ ಮದನ್ ಸಿಂಗ್ ಬಾಡಿಯನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಇನ್ನೂ ಸಹ ಬಾಡಿಗಳು ಸಿಗ್ಬೇಕಿದೆ. ಕಾರ್ಯಾಚರಣೆ ಮುಂದುವರಿಸಿರ್ತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅತಿ ಉರಿತಾ ಇರೋದ್ರಿಂದ ಅದ್ರ ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಆಕ್ಸಿಜನ್ ಬಳಸಿ ಅವರು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ ಕಡೆ ಮೆಟ್ಟಿಲುಗಳು ಚಿಕ್ಕದಾಗಿದೆ, ಅಲ್ಲಿಗೆ ಪೈಪ್ ಅನ್ನ ಎಳ್ಕೊಂಡು ಹೋಗಿ ನೀರನ್ನ ಬಿಡೋದು ಸಹ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕಾರ್ಯಾಚರಣೆ ಮುಂದುವರಿಸಿರ್ತಕ್ಕಂಥದ್ದು. ದಟ್ಟ ಹೊಗೆ ಕೂಡಿದೆ, ಒಳಗಡೆ ಹೋಗಿ ಏನು ಸಹ ಕಾಣ್ತಾ ಇಲ್ಲ ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಭಾವನಾ, ಎಸ್, ಆ ಕಟ್ಟಡದ ಮಾಲೀಕ ಯಾರಾದ್ರೂ ಬಂದಿದ್ದಾರಾ? ಅದು ಅವರಿಂದ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಯಾಕಂದ್ರೆ 3 ಮಹಡಿ ಕಟ್ಟಡ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ನಗರದ ಪೇಟೆ, ಬಳೆಪೇಟೆ ಈ ಕಡೆ ಎಲ್ಲ ಒಂದು 8 ಅಡಿ ರೋಡ್ ಇದ್ರೇನೆ ಹೆಚ್ಚು, ಅದು ಅಲ್ಲಿ ಓಡಾಡೋದಕ್ಕೂ ಕಷ್ಟ ಆಗತ್ತೆ. ಸೊ ಆದ್ರೆ ಕಟ್ಟಡಗಳು 3 ಮಹಡಿ 4 ಮಹಡಿ ಕಟ್ಕೊಂಡಿರ್ತಾರೆ. ಅದರಲ್ಲಿ ಜನವಸತಿ ಜಾಸ್ತಿ ಇರತ್ತೆ. ಹಾಗಾಗಿ ಹೆಚ್ಚು ಫ್ಯಾಮಿಲೀಸ್ ಇದೆಯಾ ಅನ್ನೋ ಟೆನ್ಷನ್ ಕೂಡ ಈಗ ಆಗ್ತಾ ಇದೆ. ಅಲ್ಲಿ ಸ್ಥಳಕ್ಕೆ ಏನಾದ್ರೂ ಓನರ್ ಬಂದಿದ್ದಾರಾ? ಓನರ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಭಾವನಾ, ಬೆಂಗಳೂರಿನ ನಗರದ ಪೇಟೆ ಅಂದ್ರೆ ಇದು ದೊಡ್ಡ ಸಮುದ್ರ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದ್ರ ಮೇಲೆ ಮನೆಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಎಲ್ಲೋ ಮಾಲೀಕ ಎಲ್ಲೋ ಬೇರೆ ಕಡೆ ಇರ್ತಾನೆ, ಅಂಗಡಿಯನ್ನ ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ. ಹೀಗಾಗಿ ಸಾಕಷ್ಟು ಅಂಗಡಿಗಳೇನಿರ್ತಕ್ಕಂಥದ್ದು, ಅಂಗಡಿಗಳು ಮನೆಗಳು ಇಲ್ಲಿ ಕಾರ್ಯಾಚರಣೆ ನೋಡ್ಬೋದು. ಮೇಲ್ಗಡೆ ಇನ್ನೂ ಸಹ ಹೋಗ್ತಾ ಇರ್ತಕ್ಕಂಥದ್ದು. ಮೇಲ್ಗಡೆಯಿಂದ ಸಹ ಪೈಪ್ ಅನ್ನ ಎಳ್ಕೊಂಡು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೂ ಸಹ ಹರಸಾಹಸ ಪಡ್ತಾ ಇರ್ತಕ್ಕಂಥದ್ದು. ಹೊಗೆ ಇನ್ನೂ ಸಹ ತುಂಬಿಕೊಂಡಿದೆ. ಮಾಲೀಕರ ಬಗ್ಗೆ ಸಹ ಇನ್ನೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಯಾರ ಬಿಲ್ಡಿಂಗು ಏನು ಅಂತ. ಆದ್ರೆ ಮದನ್ ಸಿಂಗ್ ಮಾತ್ರ ಕಂಬಿ ಕಟ್ಟೋ ಕೆಲಸ ಮಾಡ್ಕೊಂಡು ಕುಟುಂಬ ಸಮೇತ ವಾಸವಾಗಿದ್ದ ಅನ್ನೋ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸ್ಥಳೀಯ ಪೊಲೀಸರಾಗಿರ್ಬೋದು, DCP ಆಗಿರ್ಬೋದು, ಮತ್ತೆ ಮಾಜಿ ಶಾಸಕ RV ದೇವರಾಜ್ ಆಗಿರ್ಬೋದು, ಎಲ್ಲರೂ ಬಂದಿದ್ರು. ಈಗ ನೀವು ದೃಶ್ಯಗಳಲ್ಲಿ ಸಹ ನೋಡ್ಬೋದು, ಸ್ಟ್ರೆಚರ್ ಗಳನ್ನ ತಂದು ಇದರಿಂದ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಏಣಿ ಏನಿರುತ್ತೆ, ಕಬ್ಬಿಣದ ಏಣಿ ಏನಿರುತ್ತೆ, ಇದನ್ನ ತಂದು ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಲ್ಡಿಂಗ್ ಮೇಲೆ ಹತ್ತೋದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಫೈರ್ ಇಂಜಿನ್ ಒಳಗಡೆ ಬರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಕಾರ್ಯಾಚರಣೆ ನಡೆಸಬೇಕು ಅಂದ್ರೆ ಹೊರಗಡೆಯಿಂದಲೇ ಸಹ ಫೈರ್ ನೀರನ್ನ ಬಿಡಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿ ಸಾಕಷ್ಟು ತೊಂದರೆ ಈಡಾಗ್ತಾ ಇದೆ. ಇಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಕನ್ಸಿಸ್ಟೆಡ್ ಇಲ್ಲಿ ನೀವು ಪಕ್ಕದ ಬಿಲ್ಡಿಂಗ್ ನೋಡ್ಬೋದು. ಪಕ್ಕದ ಬಿಲ್ಡಿಂಗ್ ಮೇಲಿಂದ ನೀರನ್ನ ಬಿಡೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಏನು ಪೈಪ್ ಅನ್ನ ಅಳವಡಿಸ್ತಾ
ಹಚ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎದುರುಗಡೆ ಬಿಲ್ಡಿಂಗ್ ಏನಿದೆ, ಎದುರುಗಡೆ ಬಿಲ್ಡಿಂಗ್ ನಿಂದಲೂ ಸಹ ಕಾರ್ಯಾಚರಣೆ ಮಾಡಿ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಚಿಕ್ಕ ಚಿಕ್ಕ ಕನ್ಸಿಸ್ಟೆಡ್ ಏರಿಯಾ ಇರೋದ್ರಿಂದ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ. ಈ ಬಿಲ್ಡಿಂಗ್ ಮೇಲಿಂದ ಹೋಗಿ ಬೆಂಕಿ ಬಿದ್ದಿರ್ತಕ್ಕಂಥ ಬಿಲ್ಡಿಂಗ್ ಇಂದ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಘಡ ಸಂಭವಿಸಿದೆ ಅಥವಾ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನೋದು ಕೂಡ ಇನ್ನೂ ಸಂಶಯ ಇರ್ತಕ್ಕಂಥದ್ದು. ಪ್ರಾಥಮಿಕವಾಗಿ ಪೊಲೀಸ್ ಹೇಳ್ತಾ ಇರ್ತಕ್ಕಂಥದ್ದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ. ಇಡೀ ಕಟ್ಟಡ ಸಂಪೂರ್ಣವಾಗಿ ಒತ್ತಿ ಉರಿತಾ ಇರ್ತಕ್ಕಂಥದ್ದು. ಬೆಂಕಿ ನಂದಿಸಲು ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಎದುರುಗಡೆ ಬಿಲ್ಡಿಂಗ್ ಹೋಗಿದ್ದಾರೆ, ಮೇಲ್ಗಡೆಯಿಂದಲೂ ಸಹ ನೀರನ್ನ ಬಿಟ್ಟು ಬೆಂಕಿ ಆರಿಸೋ ಪ್ರಯತ್ನವನ್ನ ಏನು ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.